ಹಲೋ ಗೆಳೆಯರೇ, ಈ ವಿಡಿಯೋಲಿ ಔಟ್ಲುಕ್ ನ ಕೆಲವು ಸೆಟ್ಟಿಂಗ್ಸ್ ಇದೆ, ಸಣ್ಣ ಪುಟ್ಟ ಸೆಟ್ಟಿಂಗ್ಸ್ ಇದೆ. ನಾವು ಹೆಚ್ಚಿಗೆ ನೋಡೋಕ್ಕಾಗಲ್ಲ, ಯಾಕಂತಂದ್ರೆ ಸಾಕಷ್ಟು ಸೆಟ್ಟಿಂಗ್ಸ್ ಬರೀ ಎಕ್ಸ್ಚೇಂಜ್ ಸರ್ವರ್ ಇದ್ದಾಗ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗಾಗಿ ನಾವು ಸಿಂಪಲ್ ಆಗಿ ಎಷ್ಟು ಯೂಸ್ ಮಾಡಬಹುದು ಅಷ್ಟು ಮಾತ್ರ ನೋಡೋಣ ಈ ವಿಡಿಯೋಲಿ. ಔಟ್ಲುಕ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಟೂಲ್ಸ್ ಅಂತ ಹೋದಾಗ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಹಿಂಗೆ ಕ್ಲಿಕ್ ಮಾಡಿದಾಗ ನೋಡಿ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಈ ಅಕೌಂಟ್ ಸೆಟ್ಟಿಂಗ್ಸ್ ಅಲ್ಲಿ ನೋಡಿ, ಇಲ್ಲಿ ನಾವು ಮಾಡಿರುವಂತ ಮೇಲ್ ಐಡಿ ಇಲ್ಲಿದೆ. ನೀವೇನೇ ಚೇಂಜಸ್ ಮಾಡಬೇಕು ಅಂದ್ರೂ ಡಬಲ್ ಕ್ಲಿಕ್ ಮಾಡಿ, ಅಥವಾ ನೋಡಿ ಡಬಲ್ ಕ್ಲಿಕ್ ಮಾಡಿ ಏನೇ ಚೇಂಜಸ್ ಮಾಡ್ಬೇಕಂತಂದ್ರೆ ಮಾಡಬಹುದು. ಸೊ ನೀವು ಬೇರೆ ಇಮೇಲ್ ಐಡಿ ಅಥವಾ ಇನ್ನೊಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕ್ರಿಯೇಟ್ ಮಾಡಬಹುದು. ಸೊ ಈ ರೀತಿ ಇನ್ನೊಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡಿ ಸೊ ಅದನ್ನು ಕಾನ್ಫಿಗರ್ ಮಾಡ್ಕೊಂಡು ಹೋಗ್ಬೋದು ನಾವು ಮುಂಚೆ ಮಾಡ್ದಂಗೆ. ಸೊ ಅದನ್ನು ಉಪಯೋಗಿಸಬಹುದು. ಸೊ ಎರಡು ಪ್ರೊಫೈಲ್ ಮಾಡಬಹುದು. ಎಲ್ಲ ಮೇಲ್ ಸಪರೇಟ್ ಆಗಿರ್ಬೇಕು ನೀವು ಅಂತಂದ್ರೆ ಒಂದು ಕೆಲಸ ಮಾಡಿ, ಕಂಟ್ರೋಲ್ ಪ್ಯಾನೆಲ್ ಓಪನ್ ಮಾಡಿ. ಇಲ್ಲಿ ಮೇಲ್ಸ್ ಓಪನ್ ಮಾಡಿದಾಗ ಇಮೇಲ್ ಅಕೌಂಟ್ಸ್ ಇದೆ, ಶೋ ಪ್ರೊಫೈಲ್ಸ್ ಹೋಗಿ ಅಲ್ಲೋಗಿ ಹೊಸ ಪ್ರೊಫೈಲ್ ಆಡ್ ಮಾಡಿ. ನೋಡಿ ಈ ಸಾರಿ ಯಾಹೂ ಮೇಲ್ ಸಪರೇಟ್ ಆಗಿ ಇಡಬೇಕು ನೀವು ಅಂತಂದ್ರೆ ಯಾಹೂ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಓಕೆ ಅಂತ ಕೊಡಿ. ಸೊ ಅದಾದ ನಂತರ ಯಾಹೂ ಕಾನ್ಫಿಗರ್ ಮಾಡಿ. ಸೊ ನಾನೊಂದು ಅಕೌಂಟ್ ಹಾಕ್ತೀನಿ ಸದ್ಯಕ್ಕೆ. ಸೊ ಈ ರೀತಿ ನಾನು ನೋಡಿ ಈ ಸರಿ ಮ್ಯಾನ್ಯುಯಲ್ ಕೊಡ್ಲಿಲ್ಲ, ಆಟೋಮೆಟಿಕ್ ಕಾನ್ಫಿಗರ್ ಆಗಿ ಕೊಟ್ಟಿದ್ದೀನಿ. ಸೊ ಸಾಕಷ್ಟು ಬಾರಿ ಆಟೋಮೆಟಿಕ್ ಕೊಟ್ಟಾಗ ಅದು ವರ್ಕ್ ಆಗಲ್ಲ. ಸೊ ಕೆಲವು ಬಾರಿ ವರ್ಕ್ ಆಗುತ್ತೆ. ನೋಡಿ ಈ ರೀತಿ ವರ್ಕ್ ಆಗಿದ್ರೆ ಪರವಾಗಿಲ್ಲ. ಸೊ ಎಲ್ಲ ಮೆಸೇಜು ಸಕ್ಸಸ್ಫುಲ್ ಆಗಿ ಬಂತಂದ್ರೆ, ಸೊ ಎಲ್ಲ ಗ್ರೀನ್ ಆಗಿ ಬಂದ್ರೆ ನೋಡಿ ಇಲ್ಲಿ ಏನೋ ತಪ್ಪಿದೆ ಅಂತ ಕೊಡ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಪಾಸ್ವರ್ಡ್ ಪ್ರಾಬ್ಲಮ್ ಇದ್ರೂ ಹಂಗಾಗತ್ತೆ. ಬಟ್ ಪಾಸ್ವರ್ಡ್ ಕರೆಕ್ಟ್ ಆಗಿದೆ ಆದ್ರೂ ಬರ್ತಾ ಇಲ್ಲ. ಸೊ ನಾನು ಇಲ್ಲೇನ್ ಮಾಡ್ತೀನಿ, yahoo.co.in ಕೊಡ್ತೀನಿ. ಸೊ ಅದು ತಗೊಳ್ತಾ ಇಲ್ಲ ಪಾಸ್ವರ್ಡ್. ಸೊ ಈ ರೀತಿ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಈ ರೀತಿ ನಾನು ಸದ್ಯ ಕ್ಯಾನ್ಸಲ್ ಅಂತ ಕೊಟ್ಟು ನಾನು ಸದ್ಯಕ್ಕೆ ಫಿನಿಶ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಯಾಹೂ ಮತ್ತೆ ಜಿಮೇಲ್ ಎರಡು ಆಗಿದೆ. ಸೊ ಅದು ಕರೆಕ್ಟ್ ಆಗಿ ಆಗಿದೆಯೋ ಇಲ್ಲ ನಾನು ಟೆಸ್ಟ್ ಮಾಡಲೂ ಇಲ್ಲ. ಸೊ ಮ್ಯಾನ್ಯುಯಲಿ ಮಾಡ್ಬಿಟ್ಟು ನೀವು ಮಾಡಬೇಕಾಗುತ್ತೆ ಯೂಶುವಲ್ ಆಗಿ. ಸೊ ನೋಡಿ ಈ ರೀತಿ ಎರಡು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ವೇಸ್ ಯೂಸ್ ದಿಸ್ ಪ್ರೊಫೈಲ್ ಅಂತ ಕೊಡೋದಕ್ಕಿಂತ ನೀವು ನೋಡಿ ಈ ರೀತಿ ಪ್ರಾಂಪ್ಟ್ ಫಾರ್ ಅ ಪ್ರೊಫೈಲ್ ಟು ಬಿ ಯೂಸ್ಡ್ ಅಂತ ಕೊಡಬೇಕಾಗತ್ತೆ. ಅಂದ್ರೆ ಯಾವ ಪ್ರೊಫೈಲ್ ಯೂಸ್ ಮಾಡಬೇಕು ಅಂತ. ಇವಾಗ ನೋಡಿ ನಾನು ಔಟ್ಲುಕ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದಾಗ ನಾನು ಪ್ರಾಂಪ್ಟ್ ಮಾಡಕ್ಕೆ ಆಪ್ಷನ್ ಕೊಟ್ಟಿದ್ದೀನಿ. ಸೊ ಈ ರೀತಿ ಎರಡು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇವಾಗ ಔಟ್ಲುಕ್ ಓಪನ್ ಮಾಡಿದ್ರೆ ಅದ್ ನಮ್ಮನ್ನು ಪ್ರಾಂಪ್ಟ್ ಮಾಡ್ತೀನಿ, ಜಿಮೇಲ್ಗೆ ಹೋಗ್ಬೇಕಾ ಅಥವಾ ಯಾಹೂಗೆ ಹೋಗ್ಬೇಕಾ ಅಂತ ಕೇಳುತ್ತೆ. ಸೊ ಯಾಹೂ ಅಂತ ಕೊಟ್ರೆ ಯಾಹೂ ಇಮೇಲ್ ಐಡಿ ಇರುವಂತಹ ಒಂದು ಪ್ರೊಫೈಲ್ ಓಪನ್ ಮಾಡುತ್ತೆ. ನೀವು ಜಿಮೇಲ್ ಕ್ಲಿಕ್ ಮಾಡಿದ್ರೆ ಜಿಮೇಲ್ ಇರುವಂತಹ ಪ್ರೊಫೈಲ್ ಓಪನ್ ಮಾಡುತ್ತೆ. ಸೊ ಈ ರೀತಿ ನೀವು ಮೇಲ್ಸ್ ನ ಸಪರೇಟ್ ಆಗಿ ಕಾನ್ಫಿಗರ್ ಮಾಡಿ ಒಂದಕ್ಕಿಂತ ಹೆಚ್ಚು ಇಮೇಲ್ಸ್ ನ ಹೆಚ್ಚಿಗೆ ಪ್ರೊಫೈಲ್ಸ್ ಮಾಡಿ ಕ್ರಿಯೇಟ್ ಮಾಡ್ಕೋಬಹುದು. ಅದಾದ ನಂತರ ಇಲ್ಲಿ ಆಪ್ಷನ್ಸ್ ಹೋದಾಗ ಮೇಲ್ ಸೆಟಪ್ ಹೋದಾಗ ನೋಡಿ ಇಲ್ಲೊಂದು ಆಪ್ಷನ್ಸ್ ಇದೆ, ಸೆಂಡ್ ಅಂಡ್ ರಿಸೀವ್ ಇಮಿಡಿಯೇಟ್ಲಿ. ಅಂದ್ರೆ ಯಾವಾಗ ಕನೆಕ್ಟ್ ಆಗ್ತೀನೋ ಇಂಟರ್ನೆಟ್ಗೆ ಅವಾಗ ಸೆಂಡ್ ಅಂಡ್ ರಿಸೀವ್ ಮಾಡುವಂತ ಇಮಿಡಿಯೇಟ್ ಆಗಿ ಆಗೋದಕ್ಕೆ ಮಾಡಬಹುದು. ಸೆಂಡ್ ಅಂಡ್ ರಿಸೀವ್ ಅಂತ ಕೆಲವು ಆಪ್ಷನ್ಸ್ ಇದೆ. ಸೊ ಯಾವ ಆಪ್ಷನ್ಸ್ ಬೇಕೋ ಸಾಕಷ್ಟು ಸೆಲೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಕ್ಲೋಸ್ ಮಾಡ್ತೀನಿ. ಸೊ ಮೇಲ್ ಫಾರ್ಮ್ಯಾಟ್ಗೆ ಹೋದಾಗ ಇಲ್ಲಿ ಸಿಗ್ನೇಚರ್ ಅಂತ ಒಂದಿರುತ್ತೆ. ಸೊ ಸಿಗ್ನೇಚರ್ ಬಗ್ಗೆ ತಿಳ್ಕೊಳ್ಳೋಣ.
ಸಿಗ್ನೇಚರ್ ನಾನು ಹೊಸ ಸಿಗ್ನೇಚರ್ ಕ್ರಿಯೇಟ್ ಮಾಡಿ ನೋಡಿ, ಒಂದು ಸಿಗ್ನೇಚರ್ಸ್ ಇಲ್ಲ. ಸೊ ನ್ಯೂ ಅಂತ ಕ್ಲಿಕ್ ಮಾಡ್ಬಿಟ್ಟು ನಾನು ಒಂದ್ ವೇಳೆ ನಾನು ಜಿಮೇಲ್ಗೆ ಬೇರೆ ಸಿಗ್ನೇಚರ್ ಅಥವಾ ಆಫೀಸ್ಗೆ ಬೇರೆ ಸಿಗ್ನೇಚರು ಮತ್ತೆ ಫ್ರೆಂಡ್ಸ್ ಕಳ್ಸಕ್ಕೆ ಬೇರೆ ಸಿಗ್ನೇಚರ್ ಉಪಯೋಗಿಸಿದ್ರೆ ಆಫೀಸ್ ಅಂತ ಒಂದು ಮಾಡ್ಕೋತೀನಿ, ಇನ್ನೊಂದು ಫ್ರೆಂಡ್ಸ್ ಅಂತ ಒಂದು ಮಾಡ್ಕೋತೀನಿ. ಸೊ ಇಲ್ಲೋಗಿ ನಾನು ಈ ರೀತಿ ನಮ್ಮ ಸಿಗ್ನೇಚರ್, ನಮ್ಮ ಕಂಪ್ನಿ ಮತ್ತು ನಮ್ಮ ಡೆಸಿಗ್ನೇಷನ್, ನಮ್ಮ ಫೋನ್ ನಂಬರ್ ಕೂಡ ಹಾಕ್ಬೋದು. ಅದಾದ ನಂತರ ಕೆಲವು ಸ್ಪೆಷಲ್ ಲೈನ್ಸ್ ಬರೀತಾರೆ, ಆ ಲೈನ್ಸ್ ಬೇಕಾದ್ರೂ ನೀವು ಬರಿಬೋದು. ನಾನೊಂದು ಕೆಲವು ಲೈನ್ಸ್ ಬರಿತೀನಿ. ಓಕೆ, ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಸೊ ಇದನ್ನ ಫಾರ್ಮ್ಯಾಟ್ ಮಾಡ್ಕೋಬಹುದು ನೀವು. ನೋಡಿ, ಈ ನೇಮ್ ನಾನು ಫಾರ್ಮ್ಯಾಟ್ ಮಾಡಕ್ಕೆ ಸೊ ಈ ರೀತಿ ನೀವು ಸಿಗ್ನೇಚರ್ನ ಮಾಡ್ಬೋದು. ಇದನ್ನ ಹೊಸ ಮೆಸೇಜಸ್ಗೆ ಹಾಕ್ಬೋದು ಹಾಗೂ ರಿಪ್ಲೈ ಮೆಸೇಜಸ್ ಕೂಡ ಹಾಕ್ಬೋದು. ಓಕೆ ಅಂತ ಕೊಡ್ತೀನಿ. ಅದಾದ ನಂತರ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ನಾನು ಹೊಸ ಮೇಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ. ನೋಡಿ, ಹೊಸ ಮೇಲ್ ನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಗಿ ಇಲ್ಲಿ ಸಿಗ್ನೇಚರ್ ಬರುತ್ತೆ. ಸೊ ನೀವು ಸಿಗ್ನೇಚರ್ ನಿಮ್ಗೆ ಇಷ್ಟ ಬಂದಾಗ ನೀವು ಡಿಸೈನ್ ಮಾಡ್ಬೋದು. ಸೊ ಅದಾದ ನಂತರ ನೀವು ಮೇಲ್ ಟೈಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸೊ ಪ್ರತಿ ಸಾರಿ ನೀವು ಸಿಗ್ನೇಚರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಬೇರೆ ಸಿಗ್ನೇಚರ್ಸ್ ಮಾಡಿದ್ರೆ ಇಲ್ಲಿರುತ್ತೆ, ನೀವು ಅದನ್ನು ಉಪಯೋಗಿಸ್ಬೋದು. ಸೊ ನಾನು ಸದ್ಯಕ್ಕೆ ಡಿಸ್ಕಾರ್ಡ್ ಮಾಡ್ತೀನಿ. ನೋಡಿ, ಮತ್ತೆ ನಾನು ನ್ಯೂ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ಬರುತ್ತೆ. ಸೊ ಒಂದ್ ವೇಳೆ ನಾನು ಯಾವ್ದಾದ್ರು ಆಲ್ರೆಡಿ ಇರೋ ಮೇಲ್ಗೆ ರಿಪ್ಲೈ ಮಾಡಬೇಕು ಅಂತಂದ್ರೆ ರಿಪ್ಲೈ ಅಂತ ಕೊಟ್ರೆ ರಿಪ್ಲೈ ಮೇಲ್ಗೂ ಅದೇ ರೀತಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಅದಾದ ನಂತರ ನೀವು ನಿಮ್ಮ ಮೇಲ್ನ ಟೈಪ್ ಮಾಡಿ ಕಳಿಸ್ಬೋದು. ಸೊ ಈ ರೀತಿ ಆಟೋಮೆಟಿಕ್ ಆಗಿ ಸಿಗ್ನೇಚರ್ಸ್ ಯಾವಾಗ್ಲೂ ಆಟೋಮೆಟಿಕ್ ಆಗಿ ಬರೋ ರೀತಿ ಮಾಡ್ಕೋಬಹುದು. ಗೆಳೆಯರೆ, ಈ ವಿಡಿಯೋಲಿ ನಾವು ಎಕ್ಸ್ಟ್ರಾ ಅಕೌಂಟ್ ಕ್ರಿಯೇಟ್ ಮಾಡೋದು ಮತ್ತೆ ಸಿಗ್ನೇಚರ್ ಹಾಕೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಔಟ್ಲುಕ್ ಅಲ್ಲಿ ನಾವು ಈಗ ತಿಳಿದಿರುವಂತ ಆಪ್ಷನ್ಸ್ ಆಲ್ಮೋಸ್ಟ್ ಎಲ್ಲ ಇಂಟರ್ನೆಟ್ ಮೇಲ್ಸ್ ಜೊತೆ ವರ್ಕ್ ಆಗುತ್ತೆ. ಸೊ ಇನ್ನು ಸಾಕಷ್ಟು ಆಪ್ಷನ್ಸ್ ಇದೆ ಔಟ್ಲುಕ್ ಅಲ್ಲಿ, ಬಟ್ ನಾವು ಅದನ್ನ ಬೇಸಿಕ್ಸ್ ಅಲ್ಲಿ ಕವರ್ ಮಾಡಲ್ಲ. ಯಾಕಂತಂದ್ರೆ ಅದಕ್ಕೆ ಸಾಕಷ್ಟು ಎಕ್ಸ್ಚೇಂಜ್ ಸರ್ವರ್ ಬಗ್ಗೆ, ಎಕ್ಸ್ಚೇಂಜ್ ಸರ್ವರ್ ನ ಕನೆಕ್ಟ್ ಮಾಡಿ ಅದನ್ನ ಉಪಯೋಗಿಸಬೇಕಾಗುತ್ತೆ. ಎಕ್ಸ್ಚೇಂಜ್ ಸರ್ವರ್ ಬೇಕಾಗುತ್ತೆ ಅದಕ್ಕೆ. ಸೊ ಅದಕ್ಕೆ ನಾವು ಔಟ್ಲುಕ್ ನ ಇಲ್ಲಿಗೆ ಮುಗಿಸ್ತೀವಿ. ಸೊ ಇದರಿಂದ ನೀವು ಔಟ್ಲುಕ್ ಉಪಯೋಗಿಸೋದು ಹೇಗೆ ಅಂತ ತಿಳ್ಕೊಬಹುದು. ಗೆಳೆಯರೆ, ಈ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು.